ಇವತ್ತಿನ ವ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿನ್ನೋಕ್ಕೆ ಹೋದೆ. ಇವತ್ತು ತಿಂಡಿಗೆ ಪಲಾವ್ ಮಾಡಿದರು. ಪ್ಲೇಟ್ಗೆ ಹಾಕಿಸ್ಕೊಂಡು ಟೇಬಲ್ ಹತ್ರ ಕೂತು ಆರಾಮಾಗಿ ತಿಂಡಿ ತಿಂದೆ. ತಿಂಡಿ ತಿಂದಾದ್ಮೇಲೆ ರೂಮ್ ಕಡೆ ಬಂದೆ. ಸ್ವಲ್ಪ ಹೊತ್ತು ರೂಮ್ ಹೊರಗೆ ನಿಂತು ಆ ಕಡೆ ಈ ಕಡೆ ನೋಡ್ತಾ ನೇಚರ್ನ ಎಂಜಾಯ್ ಮಾಡ್ತಾ ಟೈಮ್ನ ಕಳೆದೆ. ವೆದರ್ ಕೂಡ ಚೆನ್ನಾಗಿತ್ತು, ಅದಕ್ಕೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತೆ. ಆಮೇಲೆ ರೂಮ್ಗೆ ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಓದೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತು ಓದಿದ ಮೇಲೆ ಸ್ನಾನ ಮಾಡಿಕೊಂಡು ಹೊರಗೆ ಹೋಗೋದಿತ್ತು ಅಂತ ರೆಡಿ ಆಗೋಕ್ಕೆ ಹೋದೆ. ಸ್ನಾನ ಮಾಡಿ ಬಂದಾದಮೇಲೆ ಹೇರ್ ಡ್ರೈಯರ್ ಯೂಸ್ ಮಾಡಿ ಕೂದಲು ಡ್ರೈ ಮಾಡಿಕೊಂಡೆ. ಹೊರಗೆ ಹೋಗೋದಿತ್ತು ಅಂತ ರೆಡಿ ಆದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬೈಕ್ ತೊಗೊಂಡು ಬಂದ. ನಾನು ಕೂಡ ಬೈಕ್ ಹತ್ತಿ ಇಬ್ಬರು ಹೊರಟ್ವಿ. ದಾರಿಯಲ್ಲಿ ಸ್ವಲ್ಪ ಹರಟೆ ಹೊಡಿತಾ ರೋಡ್ ಸೈಡ್ ವ್ಯೂಸ್ ನೋಡ್ತಾ ಚಿಲ್ ಮಾಡ್ತಾ ಹೋಗಿದ್ವಿ. ಆಮೇಲೆ ನಾವು ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಸ್ವಲ್ಪ ರಶ್ ಇತ್ತು. ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಹೊರಟ್ವಿ. ಜಿಗೆ ಬರ್ತಿರುವಾಗ ಒಂದು ಇಂಟ್ರೆಸ್ಟಿಂಗ್ ಸೀನ್ ನೋಡಿದೆ. ಅಲ್ಲಿ ಒಬ್ಬನ ಕೂದಲು ನೋಡಿದರೆ ಜೇನಿನ ಗೂಡು ಥರ ಇತ್ತು. ನೋಡಿ ಸ್ವಲ್ಪ ಶಾಕ್ ಆಯಿತು. ಆಮೇಲೆ ದಾರಿಯಲ್ಲಿ ಮಾಲ್ನ ಹೊರಗಡೆಯಿಂದನೇ ನೋಡಿಕೊಂಡು ಮತ್ತೆ ಜಿ ಕಡೆ ಬಂದೆ. ಸ್ವಲ್ಪ ಹೊತ್ತು ಆದಮೇಲೆ ಲಂಚ್ ಟೈಮ್ ಆಯಿತು. ಜಿಯಲ್ಲಿ ಊಟ ಮಾಡಿ ರೂಮ್ಗೆ ಬಂದೆ. ನಂತರ ಫ್ರೆಂಡ್ ಜೊತೆ ಊನೋ ಆಡ್ತಾ ಸ್ವಲ್ಪ ಟೈಮ್ ಕಳೆದೆ. ಈವ್ನಿಂಗ್ ಟೀ ಕುಡಿಯೋಕ್ಕೆ ಹೋದೆ. ಟೀ ಕುಡಿದು ಮತ್ತೆ ರೂಮ್ ಕಡೆ ಬಂದೆ. ಇವತ್ತಿನ ದಿನಚರಿ ಇದಾಗಿತ್ತು ಗೈಸ್. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ.